1,00,000 ಕೊಡ್ತೀನಿ ಅಂದ್ರೆ ಇಲ್ಲ ಅಪ್ಡೇಟ್ ನಿಜ ಪಕ್ಕಾ ಅಪ್ಡೇಟ್ ಬಿದ್ದಿದ್ರೆ ಸಿಗಲ್ಲ ಅದು. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಜೈಲು ಪಾಲಾಗಿರ್ತಕ್ಕಂಥ ನಟ ದರ್ಶನ್ಗೆ ಸದ್ಯ ಆಗ್ತಿರ್ತಕ್ಕಂಥ ಒಂದಿಲ್ಲೊಂದು ಬೆಳವಣಿಗೆಗಳು ಇನ್ನಷ್ಟು ಸಂಕಷ್ಟವನ್ನು ತರಲಿವೆ ಅನ್ನೋ ಚರ್ಚೆಗಳು ನಡೀತಾ ಇದ್ದಾವೆ. ಇದ್ರ ಹಿಂದೆ ಹೊಸ ವಕೀಲರಾದಂಥ ಅಶ್ಮತ್ ಪಾಷಾ ಅವರು ಹೇಗೆ ಅವ್ರನ್ನ ಹೊರಗೆ ತರ್ತಾರೆ, ಅವ್ರ ಬಳಿ ಇರ್ತಕ್ಕಂಥ ಕಾನೂನು ಬ್ರಹ್ಮಾಸ್ತ್ರಗಳೇನು, ರೇಣುಕಾಸ್ವಾಮಿ ಕೇಸ್ನ ಪ್ರಮುಖ ಸಾಕ್ಷಿಗೆ ಬೆದರಿಕೆ ಹಾಕದಂಥ ಆರೋಪದ ಮೇಲೆ ಅರೆಸ್ಟ್ ಆಗಿರ್ತಕ್ಕಂಥ ಪುನೀತ್ ಕೇವಲ ಅಭಿಮಾನಿ ಅಲ್ಲ ಅನ್ನೋದು ಈಗ ಸಾಬೀತು ಕೂಡ ಆಗಿದೆ. ಅದು ಮತ್ತೊಂದು ಸೆನ್ಸೇಷನ್ ವಿಷಯ. ಇವೆಲ್ಲವುಗಳ ನಡುವೆ ಅಶ್ಮತ್ ಪಾಷಾ ಅವರು ಹೇಗೆ ಡಿಫೆಂಡ್ ಮಾಡ್ತಾರೆ ಅಂತ, ಒಂದು ಕಡೆ ದರ್ಶನ್ ಅವರ ಮೈಸೂರಿನ ತೂಗುದೀಪ ಫಾರ್ಮ್ ಹೌಸ್ನಲ್ಲೇ ಈ ಪುನೀತ್ ಬೀಡು ಬಿಟ್ಟಿದ್ದ ವಿಡಿಯೋ ಈಗ ಲಭ್ಯವಾಗಿದೆ. ಪೊಲೀಸ್ ತನಿಖೆಗೆ ಹೊಸ ತಿರುವು ಕೂಡ ಸಿಕ್ಕಿದೆ. ಹಾಗಾದರೆ ಏನಿದು ಫಾರ್ಮ್ ಹೌಸ್ ಲಿಂಕ್ ಅನ್ನೋದ್ರ ಜೊತೆಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಮಿಸ್ ಮಾಡದೆ ಕೊನೆಯವರೆಗೂ ಈ ವಿಡಿಯೋನ ನೋಡ್ತಾ ಹೋಗಿ. ರೇಣುಕಾಸ್ವಾಮಿ ಕುರಿತಿದ ಕೇಸ್ ದಿನಕ್ಕೊಂದು ಟ್ವಿಸ್ಟನ್ನು ಪಡೆದುಕೊಳ್ತಾ ಇದೆ. ಇಷ್ಟು ದಿನ ಕೇವಲ ಸಾಕ್ಷಿ ಅಂತಾನೆ ಹೇಳಲಾಗ್ತಾ ಇದ್ದಂಥ ಪುನೀತ್ ಯಾರು ಅನ್ನೋದು ಈಗ ಪೊಲೀಸ್ನವ್ರಿಗೆ ಗೊತ್ತಾಗಿರೋದು. ಕಾಮಾಕ್ಷಿ ಪಾಳ್ಯ ಪೊಲೀಸ್ನವರು ತನಿಖೆ ಶುರು ಮಾಡಿದ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಡಿ ಕಂಪನಿ ಪೇಜ್ ಅಡ್ಮಿನ್ ಆಗಿದ್ದಂಥ ಈ ಪುನೀತ್ ಮೈಸೂರಿನ ದರ್ಶನ್ ಫಾರ್ಮ್ ಹೌಸ್ನಲ್ಲೇ ದರ್ಶನ್ ಜೊತೆ ಕಾಲ ಕಳೀತಾ ಇದ್ದಂಥ ವಿಡಿಯೋ ಈಗ ಸದ್ದು ಮಾಡ್ತಾ ಇದೆ. ಇದು ಕೇವಲ ಅಭಿಮಾನದ ನಂಟಲ್ಲ, ಬದಲಿಗೆ ದರ್ಶನ್ ಆಪ್ತ ಬಳಗದ ಅತ್ಯಂತ ನಿಕಟವಾದಂಥ ಕೊಂಡಿ ಅನ್ನೋದು ಪೊಲೀಸ್ನವರಿಗೆ ಈಗ ಸಾಕ್ಷ್ಯ ಸಿಕ್ಕಿರೋದು. ರೇಣುಕಾಸ್ವಾಮಿಯವರ ಮೃತದೇಹವನ್ನು ಸಾಗಿಸಲಿಕ್ಕೆ ಬಳಸಲಾಗಿದ್ದಂಥ ಸ್ಕಾರ್ಪಿಯೋ ಕಾರಿನ ಮಾಲೀಕರೇ ಈ ಪುನೀತ್. ನಿಮಗೆ ಗೊತ್ತಿರೋ ಹಾಗೆ ಕಳೆದ ವಿಡಿಯೋದಲ್ಲೂ ಹೇಳಿದ್ದೀನಿ, ಈ ಹಿಂದೆ ಆತನನ್ನು ಕೇವಲ ಸಾಕ್ಷಿ ಅಂತ ಪರಿಗಣಿಸಲಾಗಿತ್ತು. ಆದರೆ ಈಗ ಮತ್ತೊಬ್ಬ ಪ್ರಮುಖ ಸಾಕ್ಷಿ ಸಂದೀಪ್ ಅನ್ನೋರನ್ನ ಕೋರ್ಟ್ ಆವರಣದಲ್ಲೇ ಬೆದರಿಕೆ ಹಾಕದಂಥ ಪ್ರಕರಣದಲ್ಲಿ ಈತ ಸಿಕ್ಕಿಬಿದ್ದಿರೋದು. ಸುಹಾಸ್ ಮತ್ತು ವೇಣು ಎಂಬುವರ ಜೊತೆ ಸೇರಿ ಸಾಕ್ಷಿಯಾಗಿದ್ದಂಥ ಸಂದೀಪ್ ಅವರಿಗೆ ಬೆದರಿಕೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥ ಬೆನ್ನಲ್ಲೇ ಈತನ ಫಾರ್ಮ್ ಹೌಸ್ ವಿಡಿಯೋ ಕೂಡ ಸಿಕ್ಕಿರೋದು ದರ್ಶನ್ ಕಾನೂನವರ ಹೋರಾಟಕ್ಕೆ ದೊಡ್ಡ ಹಿನ್ನಡೆ ಆಗಿಬಿಟ್ಟಿದೆ. ಪೊಲೀಸ್ನವರು ಈಗಾಗಲೇ ಪುನೀತ್ ಮೊಬೈಲ್ ಫೋನ್ನ ಜಪ್ತಿ ಮಾಡಿದ್ದಾರೆ, FSLಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಅಶ್ಮತ್ ಪಾಷಾ ಅವರಂಥ ಹಿರಿಯ ವಕೀಲರು ದರ್ಶನ್ ಪರ ವಕಾಲತ್ತನ್ನು ವಹಿಸಿ ಜಾಮೀನಿಗೋಸ್ಕರ ಸುಪ್ರೀಂ ಕೋರ್ಟ್ ಮೆಟ್ಲೇರ್ತಾ ಇರೋ ಬೆನ್ನಲ್ಲೇ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿರೋದು ಮತ್ತು ಫಾರ್ಮ್ ಹೌಸ್ನ ನಂಟು ಬಯಲಾಗಿರೋದು ದರ್ಶನ್ ಗ್ಯಾಂಗ್ಗೆ ತಲೆನೋವಾಗಿ ಪರಿಣಮಿಸಿರೋದು. ಫಾರ್ಮ್ ಹೌಸ್ನಲ್ಲಿ ಕೂತು ಏನಾದರೂ ಪಿತೂರಿ ನಡೆದಿತ್ತಾ ಅಥವಾ ಸಾಕ್ಷಿಗಳನ್ನು ಹಣಿಲಿಕ್ಕೆ ಅಲ್ಲಿಂದಲೇ ಸ್ಕೆಚ್ ಹಾಕಲಾಗಿತ್ತಾ ಅನ್ನೋ ಪ್ರಶ್ನೆಗಳಿಗೆ ಈಗ ಕಾಮಾಕ್ಷಿ ಪಾಳ್ಯ ಪೊಲೀಸ್ನವರು ಉತ್ತರವನ್ನು ಪಡೆದುಕೊಳ್ತಾ ಇದ್ದಾರೆ. ಸ್ನೇಹಿತರು, ರೇಣುಕಾಸ್ವಾಮಿ ಕುರಿತಿದ್ದ ಪ್ರಕರಣದಲ್ಲಿ ಇತ್ತೀಚೆಗೆ ಬಯಲಾಗಿರ್ತಕ್ಕಂಥ ಪುನೀತ್ ಫಾರ್ಮ್ ಹೌಸ್ ನಂಟು ಮತ್ತು ಈ ಸಾಕ್ಷಿ ಬೆದರಿಕೆ ಆರೋಪಗಳನ್ನು ಸುಳ್ಳು ಅಂತ ಸಾಬೀತುಪಡಿಸಲಿಕ್ಕೆ ಮತ್ತು ಅವುಗಳ ತೀವ್ರತೆಯನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಹಿರಿಯ ಕ್ರಿಮಿನಲ್ ವಕೀಲರಾಗಿರ್ತಕ್ಕಂಥ ಅಶ್ಮತ್ ಪಾಷಾ ಅವರಿಗೆ ಕಾನೂನಾತ್ಮಕವಾಗೂ ಕೂಡ ಹಲವು ಪ್ರಮುಖವಾದಂಥ ದಾರಿಗಳಿದ್ದಾವೆ. ಒಂದು, ವಿಡಿಯೋ ಮತ್ತು ಫಾರ್ಮ್ ಹೌಸ್ ನಂಟಿಗೆ ತಾಂತ್ರಿಕವಾಗಿ ಸವಾಲನ್ನು ಹಾಕೋದು. ಸ್ನೇಹಿತರೆ, ಇದು ತುಂಬ ಇಂಟ್ರೆಸ್ಟಿಂಗ್ ವಿಷಯಗಳು. ನೋಡಿ, ಒಂದು ಕಾಲಮಿತಿ ಪ್ರಶ್ನೆ, ಟೈಮ್ ಲೈನ್ ಚಾಲೆಂಜ್ ಅಂತ ಹೇಳಿ ಕರಿತೀವಿ. ನಮಗೆ ತೂಗುದೀಪ್ ಫಾರ್ಮ್ ಹೌಸ್ನಲ್ಲಿ ಪುನೀತ್ ಮತ್ತು ದರ್ಶನ್ ಒಟ್ಟಿಗಿರ್ತಕ್ಕಂಥ ವಿಡಿಯೋ ರೇಣುಕಾಸ್ವಾಮಿಯವರ ಕೃತ್ಯ ನಡೆಯೋದಕ್ಕಿಂತ ಮುಂಚಿನದ್ದೋ ಅಥವಾ ಹಳೆಯದ್ದೋ ಅನ್ನೋದು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದು. ಇನ್ನು ಅಪರಾಧದ ಪಿತೂರಿ ಅಲ್ಲ. ದರ್ಶನ್ ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ ಅವರ ಫಾರ್ಮ್ ಹೌಸ್ಗೆ ನೂರಾರು ಅಭಿಮಾನಿಗಳು ಬಂದು ಹೋಗ್ತಾರೆ. ಕೇವಲ ಫಾರ್ಮ್ ಹೌಸ್ಗೆ ಭೇಟಿ ಕೊಟ್ಟ ತಕ್ಷಣ ಅದು ಈ ಥರದ ಪಿತೂರಿ ಜೊತೆಗೆ ಕ್ರಿಮಿನಲ್ ಕಾನ್ಸ್ಪಿರಸಿ ಜೊತೆಗೆ ದರ್ಶನ್ ಅವ್ರನ್ನ ಉಳಿಸ್ಲಿಕ್ಕೆ ಮತ್ತೊಂದು ಬಹಳ ಪ್ರಯತ್ನಗಳು ನಡೀತಾ ಇರೋದು, ಈ ಥರದ ಚರ್ಚೆಗಳು. ಇನ್ನು ಸ್ವತಂತ್ರ ಕೃತ್ಯದ ವಾದ, ಇಂಡಿಪೆಂಡೆಂಟ್ ಆ್ಯಕ್ಟ್ ಆಫ್ ಡಿಫೆನ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ದರ್ಶನ್ ಪಾತ್ರ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡೋದು. ನಿಮಗೆ ಪುನೀತ್, ಸುಹಾಸ್ ಮತ್ತು ವೇಣು ಸಾಕ್ಷಿ ಸಂದೀಪ್ಗೆ ಬೆದರಿಕೆ ಹಾಕಿದ್ದಾರೆ ಅನ್ನಲಾದಂಥ ಕೃತ್ಯಕ್ಕೂ ಜೈಲಿನಲ್ಲಿರ್ತಕ್ಕಂಥ ದರ್ಶನ್ಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿಯಾಗಿ ಈಗ ಅಶ್ಮತ್ ಪಾಷಾ ಅವರು ವಾದ ಮಾಡಬೇಕಾಗಿದೆ. ಅಭಿಮಾನದ ಅತಿರೇಕ, ಏಕೆಂದರೆ ಅಭಿಮಾನಿಗಳು ತಮ್ಮ ಸ್ವಂತ ನಿರ್ಧಾರದಿಂದ ಅಥವಾ ಅತಿರೇಕದ ಅಭಿಮಾನದಿಂದ ಈ ತಪ್ಪು ಮಾಡಿದಾರೆಯೇ ಹೊರತು ಜೈಲಿನಿಂದ ದರ್ಶನ್ ಅವರು ಇದಕ್ಕೆ ಕುಮ್ಮ ಕೊಟ್ಟಿದ್ದಾರೆ, ಈ ರೀತಿಯಾಗಿ ಹೇಳಿಸ್ಲಿಕ್ಕೆ ಅಥವಾ ಬೆದರಿಕೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅಥವಾ ದರ್ಶನ್ ಅವರ ಟೀಮ್ ಆಪ್ತ ವಲಯದ ಬಳಗವೇ ಈ ರೀತಿ ಮಾಡಲಿಕ್ಕೆ ಸೂಚನೆ ಕೊಟ್ಟಿದೆ ಅನ್ನೋದು ಸುಳ್ಳು ಅನ್ನೋದನ್ನು ಸಾಬೀತುಪಡಿಸೋದು. ಇನ್ನು ಡಿಜಿಟಲ್ ಸಾಕ್ಷ್ಯಗಳ ನಿರಶನ ಅಂದರೆ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಚಾಲೆಂಜ್. ನಿಮಗೆ ಕಾಲ್ ರೆಕಾರ್ಡ್ಸ್ ಪರಿಶೀಲನೆ ಮಾಡಬೇಕಾಗತ್ತೆ. ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ಮತ್ತು ಹೊರಗಿರ್ತಕ್ಕಂಥ ಪುನೀತ್ ಗ್ಯಾಂಗ್ ನಡುವೆ ಯಾವುದೇ ಫೋನ್ ಕರೆಗಳಾಗಲಿ ಅಥವಾ ಸಂದೇಶಗಳ ವಿನಿಮಯ ಆಗಲಿ ನೋ ಕಾಂಟ್ಯಾಕ್ಟ್ ಲಿಂಕ್ ಎಂಬುದನ್ನು ಕಾಲ್ ಡೀಟೇಲ್ ರೆಕಾರ್ಡ್ಸ್ ಮುಖಾಂತರ ಸಾಬೀತುಪಡಿಸಬೇಕು. ಅಥವಾ ಅವರ ಆಪ್ತ ವಲಯದಿಂದಲೂ ಕೂಡ ಯಾವುದೇ ಫೋನ್ ಕರೆಗಳು ಹೋಗದೇ ಇರೋ ರೀತಿಯಾಗಿ. ಇನ್ನೊಂದು ಸೆಕ್ಷನ್ 65B ಪ್ರಮಾಣ ಪತ್ರ. ಪೊಲೀಸರು ಪುನೀತ್ ಮೊಬೈಲ್ನಿಂದ ವಶಪಡಿಸ್ಕೊಂಡಿರ್ತಕ್ಕಂಥ ಡಿಜಿಟಲ್ ದತ್ತಾಂಶ ಮತ್ತು ವಿಡಿಯೋಗಳು ತಾಂತ್ರಿಕವಾಗಿ ಕಾನೂನುಬದ್ಧವಾಗಿದ್ದಾವೆ ಅನ್ನೋದನ್ನು ಕಟ್ಟುನಿಟ್ಟಾಗಿ ಮರುಪರಿಶೀಲನೆಗೆ ಒಳಪಡಿಸೋದು.
ಇನ್ನು ಸಾಕ್ಷಿ ಬೆದರಿಕೆಗೆ ಬಹಳಷ್ಟು ಕಾನೂನು ಲೋಪಗಳನ್ನು ಪ್ರೂವ್ ಮಾಡಬೇಕಾಗತ್ತೆ. ಅಶ್ಮತ್ ಪಾಷಾ ಅವರು ಆಧಾರ ರಹಿತ ಆರೋಪ ಮಾಡ್ತಾ ಇರೋದು ನೋಡಿ. ಈಗ ಸಂದೀಪ್ ಅವ್ರಿಗೆ ಬೆದರಿಕೆ ಹಾಕಿರೋದು ಅವರ ಹಿತಾಸಕ್ತಿ ಮತ್ತು ಇಚ್ಛೆ, ದರ್ಶನ್ ಮೇಲೆ ಇರ್ತಕ್ಕಂಥ ಅಪಾರವಾದಂಥ ಅಭಿಮಾನ. ಅದೇ ಈಗ ವಕೀಲರಾಗಿರ್ತಕ್ಕಂಥ ಅಶ್ಮತ್ ಪಾಷಾ ಅವರು ಸಾಕ್ಷಿ ಸಂದೀಪಿಗೆ ಬಂದಿರತಕ್ಕಂಥ ವಾಟ್ಸಪ್ ಕರೆಗಳು ನಿಜಕ್ಕೂ ಪುನೀತ್ ಮತ್ತು ಆತನ ಗ್ಯಾಂಗ್ನಿಂದಲೇ ಬಂದಿದ್ದಾವ ಅಥವಾ ಬೇರೆ ಯಾರಾದರೂ ದರ್ಶನ್ ಹೆಸರನ್ನು ಕೆಡಿಸ್ಲಿಕ್ಕೆ ಮಾಡಿರ್ತಕ್ಕಂಥ ಸಂಚ ಅನ್ನೋದನ್ನು ಕ್ರಾಸ್ ಎಕ್ಸಾಮಿನೇಷನ್ ಮುಖಾಂತರವಾಗಿ ಪತ್ತೆ ಮಾಡಬೇಕಾಗತ್ತೆ. ಇನ್ನು FIR ವಿಳಂಬ, ಬೆದರಿಕೆ ಹಾಕಿದ ತಕ್ಷಣ ದೂರು ದಾಖಲಾಗದೇ ಇದ್ದರೆ ಆ ವಿಳಂಬವನ್ನು ಡಿಲೇ ಆಫ್ ಇನ್ FIR ಅಂತ ಹೇಳಿ ಕರಿತೀವಿ. ದರ್ಶನ್ ಪರ ವಕೀಲರು ತಮಗೆ ಪೂರಕವಾಗಿ ಇದನ್ನು ಬಳಸ್ಕೊಳ್ಬೇಕಾಗತ್ತೆ. ಇನ್ನು ಅಶ್ಮತ್ ಪಾಷಾ ಅವರು ಕರ್ನಾಟಕ ಕಾನೂನು ಲೋಕದಲ್ಲಿ ಕ್ರಿಮಿನಲ್ ಲಾ ಮಾಸ್ಟರ್ ಅಂತಲೇ ಪ್ರಸಿದ್ಧಿ. ಸಾರ್ವಜನಿಕವಾಗಿ ಎಷ್ಟೇ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದಂಥ ಪ್ರಕರಣ ಇದಾಗಿದ್ದರೂ ಕೂಡ ಅವರು ನ್ಯಾಯಾಲಯದಲ್ಲಿ ತಮ್ಮದೇ ಆದಂಥ ವಿಶಿಷ್ಟ ಮತ್ತು ಚಾಣಾಕ್ಷ ತಂತ್ರಗಳ ಮುಖಾಂತರವಾಗಿ ಕೇಸ್ಗಳ ದಿಕ್ಕನ್ನೇ ಬದಲಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿದ್ದಾರೆ. ಹಾಗಾಗಿ ಈ ಬ್ರೇಕಿಂಗ್ ಆಫ್ ಚೈನ್ ಸರ್ಕಮ್ಸ್ಟೆನ್ಸಸ್ ಅಂತ ಹೇಳಿ ಕರಿತೀವಿ, ಸಾಕ್ಷ್ಯಗಳ ಸರಣಿ ಕೊಂಡಿಯನ್ನು ಮುರಿಯೋದು. ಈಗ ನೇರ ಸಾಕ್ಷ್ಯಗಳು ಇಲ್ಲದೆ ಇರೋ ಕಾರಣ ಈ ಕೇಸ್ನಲ್ಲಿ ಪೊಲೀಸ್ನವ್ರು ಏನು ಮಾಡ್ತಾರೆ, ಪರಿಸ್ಥಿತಿಗೆ ತಕ್ಕ ಸಾಕ್ಷ್ಯಗಳ ಸರಣಿ ಕೊಂಡಿಯನ್ನು ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸನ್ನು ಆಧರಿಸಿಯೇ ಚಾರ್ಜ್ ಶೀಟನ್ನು ಸಿದ್ಧಪಡಿಸಿರೋದು ಗೊತ್ತಿದೆ ನಿಮಗೆ. ಅಶ್ಮತ್ ಪಾಷಾ ಅವರು ದೊಡ್ಡ ಚಾಣಾಕ್ಷತನ ಏನು ಅಂದರೆ, ಅವ್ರದ್ದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಈ ಒಂದು ಚೈನ್ ಲಿಂಕ್ ಇದೆಯಲ್ಲ, ಈ ಸರಣಿಯ ಯಾವುದಾದ್ರೂ ಒಂದು ಪ್ರಮುಖ ಕೊಂಡಿಯನ್ನು, ಉದಾಹರಣೆಗೆ ಮೃತದೇಹ ಪತ್ತೆಯಾದಂಥ ಸಮಯ, ಮೊಬೈಲ್ ಲೊಕೇಶನ್ ಅಥವಾ ಪ್ರಮುಖ ಸಾಕ್ಷಿಯ ವಿಶ್ವಾಸಾರ್ಹತೆ ಗುರಿಯಾಗಿಸಿ ಇಡೀ ಪ್ರಕರಣ ಸಂಶಯಾಸ್ಪದವಾಗಿ ಕಾಣುವಂತೆ ಮಾಡೋದ್ರ ಮುಖಾಂತರವಾಗಿ ದರ್ಶನ್ ಅವ್ರನ್ನ ಅವರಿಗೆ ಒಂದಿಷ್ಟು ಗೆಲುವು ಪಡೆದುಕೊಳ್ಳುವಂಥ ಸಾಧ್ಯತೆಗಳನ್ನು ವಕೀಲರು ಮೂಡಿಸ್ಬೋದು. ಬಟ್ ಈಗ ಸಿಕ್ಕಿರ್ತಕ್ಕಂಥ ಈ ಮೂವರು ಹೇಳಿಕೆಗಳು ಅದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನಮಗೆ ಗೊತ್ತಿರತಕ್ಕಂಥ ವೇಣು ಆಗಿರ್ಬೋದು, ಸುಹಾಸ್ ಆಗಿರ್ಬೋದು, ಪುನೀತ್ ಆಗಿರ್ಬೋದು, ಇವರು ಏನು ಪೊಲೀಸ್ ವಿಚಾರಣೆಯಲ್ಲಿ ಬಾಯಿ ಬಿಡ್ತಾರೆ ಅನ್ನೋದರ ಆಧಾರದ ಮೇಲೆ ಅವ್ರನ್ನ ಹೇಗೆ ಪೊಲೀಸ್ನವರು, ಕಾಮಾಕ್ಷಿಪಾಳ್ಯ ಪೊಲೀಸ್ನವರು ಮತ್ತೆ ಚಾರ್ಜ್ ಶೀಟ್ ಒಳಗೆ ಆರೋಪಿಗಳನ್ನು ಕೂಡ ಮಾಡಬಹುದು. ಆ ಥರದ ಸಾಧ್ಯತೆಗಳಿದ್ದಾವೆ. ಇನ್ನೊಂದು ತಾಂತ್ರಿಕ ಮತ್ತು ಡಿಜಿಟಲ್ ಸಾಕ್ಷ್ಯಗಳ ತೀವ್ರ ಮರುಪರಿಶೀಲನೆ. ಇತ್ತೀಚಿನ ದಿನಗಳಲ್ಲಿ CCTV ದೃಶ್ಯಗಳು ಮತ್ತು ಮೊಬೈಲ್ ಕಾಲ್ ರೆಕಾರ್ಡ್ಸ್ ಪ್ರಮುಖ ಸಾಕ್ಷಿಗಳಾಗಿರೋದ್ರಿಂದ ಅಶ್ಮತ್ ಪಾಷಾ ಅವರು ಈ ಒಂದು ವಾಟ್ಸಪ್ ಕರೆಗಳನ್ನು ಸುಲಭವಾಗಿ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಾನೂನಿನ ಪ್ರಕಾರ ನಿಮಗೆ ಡಿಜಿಟಲ್ ಸಾಕ್ಷ್ಯ ಕೊಡಬೇಕಾದ್ರೆ 65B ಪ್ರಮಾಣಪತ್ರ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಬೇಕು. ಇನ್ನು ಆಡಿಯೋ ಕ್ಲಿಪ್ಗಳು ಎಡಿಟ್ ಆಗಿದಾವ ಇಲ್ವಾ ಅಥವಾ ವಿಡಿಯೋ ಎಲ್ಲವನ್ನು ಕೂಡ ಪ್ರಮುಖವಾಗಿ ಪರಿಗಣಿಸಬೇಕಾಗತ್ತೆ. ಇನ್ನು FSL ವರದಿಗಳು ಕಾನೂನುಬದ್ಧವಾಗಿ ದಾಖಲಾಗಿದ್ದಾವ ಅನ್ನೋದನ್ನು ಸೂಕ್ಷ್ಮವಾಗಿ ಹುಡುಕಿ ಟೆಕ್ನಿಕಲ್ ಲೂಪ್ ಹೋಲ್ಸ್ಗಳ ಆಧಾರದ ಮೇಲೆ ಸಾಕ್ಷ್ಯಗಳನ್ನು ಕೋರ್ಟ್ ಪರಿಗಣಿಸದಂತೆ ಮಾಡುವಂಥ ಎಲ್ಲ ಸಿದ್ಧಹಸ್ತ ಟ್ಯಾಲೆಂಟ್ ಈಗ ಇವರಿಗಿದೆ ಅಶ್ಮತ್ ಪಾಷಾ ಅವರಿಗೆ. ಹಾಗಾಗಿ ಕ್ರಾಸ್ ಎಕ್ಸಾಮಿನೇಷನಲ್ಲಿ ಇವರು ಸಿದ್ಧಹಸ್ತರಾಗಿರೋದ್ರಿಂದ ಆರ್ಟ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಇವರಿಗೆ ಪರಿಣಿತಿ ಇದೆ. ಹಾಗಾಗಿ ಏನು ಬೇಕಾದರೂ ಆಗ್ಬೋದು. ನಮಗೆ ನ್ಯಾಯಾಲಯದಲ್ಲಿ ಸರ್ಕಾರಿ ಸಾಕ್ಷಿಗಳನ್ನು ಮತ್ತು ತನಿಖಾಧಿಕಾರಿಗಳನ್ನು ತರಾಟೆ ತೆಗೆದುಕೊಳ್ಳೋದ್ರಲ್ಲಿ ಇವರು ನಿಸ್ಸೀಮರು ಅಂತ ಕೇಳ್ಪಟ್ಟಿದ್ದೀವಿ. ಇನ್ನು ಸಾಕ್ಷಿಗಳು ಮತ್ತು ಪೊಲೀಸರ ಒತ್ತಡಕ್ಕೆ ಮಣಿದು ಸುಳ್ಳು ಹೇಳ್ತಿದ್ದಾರೆಯೇ ಅನ್ನೋದನ್ನು ಸಾಬೀತುಪಡಿಸಲಿಕ್ಕೆ ಆಳವಾದಂಥ ಕಾನೂನು ಪ್ರಶ್ನೆಗಳನ್ನು ಇವರು ಕೇಳಬಹುದು. ಇವರ ಜಾಣ್ಮೆಯ ಪ್ರಶ್ನೆಗಳೇ ಹಲವು ಬಾರಿ ಪೊಲೀಸರ ಕೋರ್ಟ್ನಲ್ಲಿ ತಬ್ಬಿಬಾದಂಥ ಉದಾಹರಣೆಗಳು ಕೂಡ ಇದ್ದಾವೆ. ನಮಗೆ ಸಾಕ್ಷಿಗಳ ಹೇಳಿಕೆಯಲ್ಲಿ ಸಣ್ಣ ವ್ಯತ್ಯಾಸ ಕಂಡು ಬಂದರೂ ಕೂಡ ಆರೋಪಿಗಳ ಪರವಾಗಿ ಅದನ್ನು ಬಳಸ್ಕೊಳ್ಬಹುದು. ಇನ್ನು ಡಿಲೇ ಇನ್ FIR ಮತ್ತು ಲೀಗಲ್ ಪ್ರೊಸೀಜರ್. ಈಗ ಅಪರಾಧ ನಡೆದ ತಕ್ಷಣ FIR ದಾಖಲಾಗದೇ ಇದ್ದರೆ ಅಥವಾ ಸಾಕ್ಷಿಗಳ ಹೇಳಿಕೆಗಳನ್ನು ತಡವಾಗಿ ದಾಖಲಿಸ್ಕೊಂಡಿದ್ದರೆ ಅಶ್ಮತ್ ಪಾಷಾ ಅವರು ಇದನ್ನು ಪೂರ್ವ ನಿಯೋಜಿತ ಸ್ಕೆಚ್ ಅಥವಾ ಸುಳ್ಳು ಕೇಸ್ ಅಂತ ಹೇಳಿ ಬಿಂಬಿಸ್ಬೋದು. ನಿಮಗೆ ಈ ಮೂರು ಜನ ಸಂದೀಪಿಗಾಗಲೇ ಕೋರ್ಟ್ ಮುಂದೆ ನನಗೆ ಬೆದರಿಕೆ ಕರೆಗಳು ಬರ್ತಾಯಿದೆ ಹಾಗೆ ಹೀಗೆ ಅಂತೆಲ್ಲ ಒಪ್ಕೊಂಡಿದ್ದಾರಲ್ವ, ಹಾಗಾದರೆ ಯಾವ ಸಮಯದಲ್ಲಿ ಅಥವಾ ನಿನ್ನನ್ನು ಕಾರಲ್ಲಿ ಕೂರಿಸ್ಕೊಂಡೋಗಿದ್ದಕ್ಕೆ CCTV ಫೂಟೇಜ್ ಏನಾದರೂ ಇದೆಯಾ, ಈ ಥರದ್ದು ಎಲ್ಲವನ್ನೂ ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮುಖಾಂತರವಾಗಿ ಪ್ರೂವ್ ಮಾಡ್ಬೋದು. ತನಿಖೆಯಲ್ಲಿ ಪೊಲೀಸ್ನವ್ರು ಮಾಡೋ ಸಣ್ಣ ಅಚಾತುರ್ಯಗಳು ಕೂಡ, ವಿಳಂಬ ನೀತಿ ಕೂಡ ಇವರಿಗೆ ದೊಡ್ಡ ಅಸ್ತ್ರವಾಗುತ್ತೆ. ಇನ್ನು ಕಾನೂನಿನ ಇಂಚಿಂಚು ಮಾಹಿತಿ ಮತ್ತು ಸುಪ್ರೀಂ ಕೋರ್ಟ್ ತೀರ್ಪುಗಳ ಆಧಾರ. ಇವರ ಅಶ್ಮತ್ ಪಾಷಾ ಅವರ 40 ವರ್ಷಗಳ ಅನುಭವದಲ್ಲಿ ಕಾನೂನಿನ ಪ್ರತಿಯೊಂದು ಸೆಕ್ಷನ್ ಮತ್ತು ಅದರ ಹಿಂದೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ 100 ಮೈಲುಗಲ್ಲು ತೀರ್ಪುಗಳು ಇವೆಲ್ಲ ಬೆರಳು ತುದಿಗಳಲ್ಲೇ ಇರೋದರಿಂದ ಎಂತಹದೇ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಕೂಡ ಹಳೆಯ ತೀರ್ಪುಗಳನ್ನು ಮೆನ್ಷನ್ ಮಾಡಿ ನ್ಯಾಯಾಧೀಶರ ಮುಂದೆ ಗಟ್ಟಿಯಾದಂಥ ವಾದವನ್ನು ಮಂಡಿಸ್ತಕ್ಕಂಥ ಚಾಣಾಕ್ಷತನ ಅಶ್ಮತ್ ಪಾಷಾ ಅವರಿಗಿದೆ. ಓಕೆ, ಇಷ್ಟೆಲ್ಲ ಅವ್ರನ್ನ ನಾವು
ಹೊಗಳಿ ಹಟ್ಟಿಕೇರಿಸ್ತಾ ಇದ್ದೀವಿ, ಯಾಕೆಂದರೆ ಅವ್ರ ಸಾಮರ್ಥ್ಯದ ಆಧಾರದ ಮೇಲೆ. ಅದು ಒಂದು ಕಡೆ. ಬಟ್ ಆದರೆ ಈಗ ಸಿಕ್ಕಿರ್ತಕ್ಕಂಥ ಬಲವಾದಂಥ ಸಾಕ್ಷಿಗಳು ಪೊಲೀಸ್ನವ್ರ ಕಡೆ ಮತ್ತು ದರ್ಶನ್ ವಿರುದ್ಧವಾಗಿ ಅದು ಎಷ್ಟು ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಭವಿಷ್ಯದಲ್ಲಿ ಕಂಡುಕೊಳ್ಬೇಕಾಗಿದೆ. ಯಾಕೆಂದರೆ ಫಾರ್ಮ್ ಹೌಸ್ನ ನಂಟು ಏನಿದೆ ಅದು ಇದಕ್ಕೆ ಪುಷ್ಟಿ ಕೊಡ್ತಾ ಇರೋದು. ಇದೆಲ್ಲ ಅಪ್ಡೇಟ್ಸ್ಗಳೊಂದಿಗೆ ಏನಾದರೂ ಚೇಂಜಸ್ ಇದ್ದರೆ ಖಂಡಿತವಾಗೂ ಮತ್ತೊಂದು ವಿಡಿಯೋ ಮುಖಾಂತರವಾಗಿ ಬರ್ತೀನಿ ಅಂತ ಹೇಳ್ತಾ ಧನ್ಯವಾದ.